ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುರಾ ದೇವಗೌಡ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನವರಾತ್ರಿಯ 4ನೇ ದಿನ. ಹಳದಿ ಬಣ್ಣನ ಧರಿಸಿ ವಿನಾಯಕ ಚತುರ್ಥಿನ ಆಚರಿಸೋದು ತುಂಬ ವಿಶೇಷವಾಗಿರುತ್ತೆ. ಈ ನವರಾತ್ರಿಯ 4ನೇ ದಿನದಲ್ಲೇ ಸ್ಪೆಷಲ್ಲಾಗಿ ವಿನಾಯಕ ಚತುರ್ಥಿ ಬರೋದು. ಅದಕ್ಕೋಸ್ಕರ ಹಳದಿ ಬಣ್ಣನ ಹಾಕ್ಕೊಂಡು ಬಟ್ಟೆನ ವಿಶೇಷವಾಗಿ ಪೂಜೆ ಕೂಡ ಮಾಡ್ತಾರೆ. ಈ ಹಳದಿ ಬಣ್ಣದ ವಿಶೇಷ ಏನಪ್ಪ ಅಂದರೆ ಸಂತೋಷ ಮತ್ತು ಶಾಂತಿನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ನಾನು ಕೂಡ ಅದಕ್ಕೋಸ್ಕರ ಹಳದಿ ಕಲರ್ ಸ್ಯಾರಿನ ಹಾಕ್ಕೊಂಡು ಪೂಜೆನ ಕೂಡ ಮಾಡಿ. ಗೈಸ್, ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ. ಕೆಲವೊಬ್ಬರು ಎಷ್ಟು ಪಾಯಿಂಟ್ ಟು ಪಾಯಿಂಟ್ ನೋಟ್ ಡೌನ್ ಮಾಡ್ತೀರಾ ಅಂತ ಅಂದರೆ ನನ್ನ ವಾಚ್ ಕಡೆಯಿಂದ ಇರ್ಬೋದು, ನನ್ನ ಮಾತಿರ್ಬೋದು, ನನ್ನ ಕೂದಲಿಂದ ಇರ್ಬೋದು, ಪ್ರತಿಯೊಂದು ಕೂಡ ನೋಟಿಸ್ ಮಾಡಿ ನನಗೆ ಮೆಸೇಜ್ ಮಾಡ್ತಿದ್ದೀರಾ ಅಥವಾ ಕಾಲಲ್ಲಿ ಇನ್ಫಾರ್ಮ್ ಮಾಡ್ತಾಯಿದ್ದೀರಾ. ಏನಪ್ಪ ಅದು ಅಂತ ಅಂದರೆ ನಾನು ತುಂಬ ಕಡೆ ಸೋ ಅಂತ ಯೂಸ್ ಮಾಡ್ತೀನಿ. ಅದನ್ನು ನೋಟಿಸ್ ಮಾಡಿ ಸ್ವಲ್ಪ ಅದನ್ನು ಕಮ್ಮಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೇನೋ ಅಂತ ಹೇಳಿದ್ದೀರಾ. ಅದು ಅಲ್ಲದೆ ನಂದು ಕೆಲವೊಂದು ಇಯರಿಂಗ್ಸ್ ಬಗ್ಗೆ ಇರ್ಬೋದು, ವಾಚ್ ಬಗ್ಗೆ ಇರ್ಬೋದು, ನನ್ನ ಕೂದಲು ಬಗ್ಗೆ ಆಗಿರ್ಬೋದು, ತುಂಬಾ ಮೆಸೇಜಸ್ಸಿಂದ ಹೇಳಿದ್ದೀರಾ. ನನಗೆ ತುಂಬಾ ಖುಷಿ ಆಗ್ತಾಯಿದೆ. ನೀವೆಲ್ಲ ನೋಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಹೇಳ್ಬೇಕಂತ ಅಂದರೆ ತುಂಬ ಎಲ್ಲನೂ ನೋಟಿಸ್ ಮಾಡಿ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇದ್ದೀರಾ. ಸೊ ಅನ್ನೋದನ್ನ ತುಂಬ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ನಾನು ಕೇಳೋದು ಅದೇನೆ, ನೀವು ನೋಡಿ ನನಗೆ ಸಪೋರ್ಟ್ ಕೂಡ ಮಾಡಬೇಕಾ. ಇನ್ನು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿಲ್ವೋ ನಾನು ಇವಾಗಲೇ ಹೋಗ್ಬಿಟ್ಟು ನೋಡಿ ವೀಡಿಯೋಸ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವು ಏನು ಹೇಳಿದ್ರು ಅದಕ್ಕೆ ನಾನು ಕ್ವಿಕ್ಕಾಗಿ ರೆಸ್ಪಾನ್ಸ್ ಕೂಡ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅದನ್ನು ಕೂಡ ನಾನು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ವಾಯ್ಸ್ ಕೂಡ ತುಂಬ ಲೌಡಾಗಿ ಕೇಳಿಸೋ ಥರ ಕೂಡ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಾನಿವತ್ತು ಪ್ರಸಾದಕ್ಕೆ ಅಂದ್ಬಿಟ್ಟು ಶಿರಾನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಗೊತ್ತಿರೋ ಪ್ರಕಾರನೇ ಪ್ರಸಾದಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವತ್ತು ಯಾವುದೇ ಪ್ರಸಾದ ಮಾಡಬೇಕು ಅಂತ ಏನು ಪ್ಲ್ಯಾನ್ ಮಾಡಿ ಏನು ಮಾಡ್ತಾಯಿಲ್ಲ. ಗೊತ್ತಿರೋ ಥರ ನನಗೆ ಆಗೋ ಟೈಮಿಗೆ ಒಂದೊಂದು ಪ್ರಸಾದನ ಮಾಡ್ಕೊತಾ ಇದ್ದೀನಿ. ನಾನು ಪ್ರಸಾದನ ರೆಡಿ ಮಾಡ್ಕೊಂಡಾದ್ಮೇಲೆ ಪೂಜೆ ಕೂಡ ಮುಗಿಸ್ದೆ. ಪೂಜೆ ಮುಗ್ದಾದ್ಮೇಲೆ ನಮ್ಮ ಪತಿ ದೇವರು ದೇವಸ್ಥಾನಕ್ಕೆ ಹೋಗೋಣ ಅಂತ ಕರ್ಕೊಂಡು ಹೋದರು. ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪೂಜೆ ಮುಗಿಸಿ ಮನೆಗೆ ಹೋಗಿದ್ಮೇಲೆ ನಾನು ಸ್ವಲ್ಪ ಹೊತ್ತು ಭಗವದ್ಗೀತಾ ಮತ್ತು ಲಕ್ಷ್ಮೀ ಪುಸ್ತಕನ ಕೂಡ ಓದಿದೆ. ಸದ್ಯಕ್ಕೆ ಬ್ಯಾಂಗ್ಳೂರು ವೆದರ್ ಹೇಗಿದೆಯಪ್ಪ ಅಂದರೆ ನೋಡ್ತಾನೆ ಬಿಸಿಲು ಕೂಡ ಬರುತ್ತೆ, ನೋಡ್ತಾ ಮಳೆ ಕೂಡ ಬರುತ್ತೆ. ಹಾಗೆ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದೆ ವೆದರ್ ಎಲ್ಲ ಚೆನ್ನಾಗಿದೆಯಲ್ಲ ಅಂತ. ಸಡನ್ನಾಗಿ ಹಾಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಆದ್ರೂ ಒಂದೇನಪ್ಪ ಅಂದರೆ ಮಳೆ ಬಂದಾಗ ಮಣ್ಣಿನ ಸ್ಮೆಲ್ ಬರುತ್ತಲ್ಲ, ಅದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಗೈಸ್. ಯಾರಿಗೆಲ್ಲ ಫಸ್ಟ್ ಟೈಮ್ ಬಂದಾಗ ಮಣ್ಣಿನ ಸ್ಮೆಲ್ ಇಷ್ಟನೋ ಕಮೆಂಟ್ ಮಾಡಿ ಗೈಸ್, ನೋಡೋಣ. ಅಷ್ಟರಲ್ಲೇ ಸಂಜೆ ಆಗಿತ್ತು. ಪೂಜೆನ ಮುಗಿಸಿ ಪ್ರಸಾದ ದಿನ ತಿಂದ್ಬಿಟ್ಟು ಮಲ್ಕೊಂಡೆ ಗೈಸ್. ಇದಾಗಿತ್ತು ಗೈಸ್ ಇವತ್ತಿನ ಒಂದು ವಿಡಿಯೋ. ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬೈ ಗೈಸ್.